ಬೆಂಗಳೂರಿನಲ್ಲಿ ಗುಂಡು ಹಾರಿಸಿ ಪತ್ನಿ ಹತ್ಯೆಗೈದ ಪತಿ ಬಸವೇಶ್ವರ ನಗರದ ವೆಸ್ಟಿನ್ ಹೋಟೆಲ್ ಬಳಿ ಈ ದುಷ್ಕೃತ್ಯ ಎಸಗಲಾಗಿದೆ. ಏಕಾಏಕಿಯಾಗಿ ಗನ್ ತೆಗೆದು ಪತ್ನಿ ಮೇಲೆ ಫೈರಿಂಗ್ ಮಾಡಿರುವಂಥದ್ದು ಪತಿ. ಗುಂಡು ಹಾರಿಸಿ ಪತ್ನಿಯನ್ನ ಹತ್ಯೆಗೈದ ಬಾಲಮುರುಗನ್. ಕೋರ್ಟ್ನಲ್ಲಿ ದಂಪತಿಯ ಡಿವೋರ್ಸ್ ಕೇಸ್ ನಡೀತಾ ಇತ್ತಂತೆ. ನಿನ್ನೆ ಇಬ್ರು ವಿಚಾರಣೆಯನ್ನು ಮುಗಿಸ್ಕೊಂಡು ವಾಪಸ್ ಬಂದಿದ್ರು. ಈ ಸಂದರ್ಭದಲ್ಲಿ ಬಾಲಮುರುಗನ್ ಹಾಗೂ ಪತ್ನಿಯ ನಡುವೆ ಜಗಳನೂ ಆಗಿದೆ. ಈ ಜಗಳ ತಾರಕಕ್ಕೇರಿ ಏಕಾಏಕಿಯಾಗಿ ಗುಂಡು ಹಾರಿಸಿ ಕೊಂದಿರುವಂಥದ್ದು ಪತಿ. ಸ್ಥಳಕ್ಕೆ ಮಾಗಡಿ ರೋಡ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ. ಗಂಡ ಹೆಂಡತಿ ನಡುವೆ ಏನೋ ಜಗಳ ಆಯಿತು, ಅದಕ್ಕೆ ಡಿವೋರ್ಸಿಗೆ ಅಪ್ಲೈ ಮಾಡ್ಕೊಂಡಿದ್ರು. ಕೋರ್ಟಿಗೆ ಹೋಗಿ ಬಂದಿದ್ರು. ಡಿವೋರ್ಸ್ ಬಗ್ಗೆಯೂ ಕೂಡ ಚರ್ಚೆಗಳಾಗಿತ್ತು. ಅದಾದ್ಮೇಲೆ ವಾಪಸ್ ಬಂದಿದ್ದಾರೆ ಕೋರ್ಟಿಂದ. ಬರಬೇಕಾದ್ರೆ ಇಬ್ಬರ ನಡುವೆ ಜಗಳನೂ ಆಗಿದೆ. ಜಗಳ ಆದಂಥ ಬೆನ್ನಲ್ಲೇ ಏಕಾಏಕಿಯಾಗಿ ಗನ್ ತೆಗೆದು ಪತ್ನಿಯ ಮೇಲೆ ಫೈರಿಂಗ್ ಅನ್ನ ಮಾಡಿರುವಂಥದ್ದು ಪತಿ. ಗುಂಡು ಹಾರಿಸಿ ಪತ್ನಿಯನ್ನ ಹತ್ಯೆಗೈದಿರುವಂಥದ್ದು ಬಾಲಮುರುಗನ್. ಕೋರ್ಟ್ನಲ್ಲಿ ದಂಪತಿ ಡಿವೋರ್ಸ್ ಕೇಸ್ ನಡೀತಾ ಇತ್ತು. ನಿನ್ನೆ ಇಬ್ರು ವಿಚಾರಣೆ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ರು. ಜಗಳ ಆಗಿದೆ, ಜಗಳ ತಾರಕಕ್ಕೇರಿದೆ. ಏಕಾಏಕಿಯಾಗಿ ಗುಂಡು ಹಾರಿಸಿ ಕೊಂದಿರೋದು ಪತಿ. ಮೊದಲೇ ಫಿಕ್ಸ್ ಆಗಿದ್ರು ಅಂತ ಕಾಣಿಸುತ್ತೆ, ಸಾಯಿಸಬೇಕು ಅಂತ. ಯಾಕಂದರೆ ಕೋರ್ಟಿಗೆ ಬರೋರು ಅಥವಾ ಡಿವೋರ್ಸ್ ಕೇಸ್ಗೆ ಸಂಬಂಧಪಟ್ಟಂತೆಗೆ ಅದನ್ನು ಬಗೆಹರಿಸ್ಕೊಳ್ಬೇಕು ಅಂತ ಬರೋರು ಕೈಯಲ್ಲಿ ಯಾಕ್ರಿ ಗನ್ ಇಟ್ಕೊಂಡು ಬರ್ತಾರೆ? ಗನ್ ಇಟ್ಕೊಂಡು ಬಂದಿದ್ದಾರೆ ಅಂದರೆ ಇವ್ರ ಉದ್ದೇಶ ಮೊದಲೇ ಫಿಕ್ಸ್ ಆಗಿತ್ತು, ಏನಾದರೂ ಮಾಡಲೇಬೇಕು ಅಂತ. ಅದನ್ನು ಮಾಡಿದ್ದಾರೆ. ಬಾಲಮುರುಗನ್ ಮತ್ತು ಅವರ ಪತ್ನಿ ಇವರಿಬ್ಬರ ನಡುವೆ ಜಗಳ ಆಗಿದೆ. ಬಹಳ ವರ್ಷಗಳಿಂದ ಗಂಡ ಹೆಂಡತಿ ನಡುವೆ ಜಗಳ ನಡೀತಾನೆ ಇತ್ತಂತೆ. ಒಮ್ಮೆಲೆ ತಾರಕಕ್ಕೇರಿದ ತಕ್ಷಣ ಗುಂಡು ಹಾರಿಸಿ ಕೊಲ್ಲೋದು ಅಂತಂದರೆ ಪ್ಲಾನ್ಡ್ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಥಳಕ್ಕೆ ಮಾಗಡಿ ರೋಡ್ ಠಾಣಾ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು 2011ರಲ್ಲಿ ಈ ಬಾಲಮುರುಗನ್ ಮದುವೆ ಆಗಿದ್ರಂತೆ ಭುವನೇಶ್ವರಿ. ರಾಜಾಜಿನಗರದಲ್ಲಿ ಇಬ್ರು ಮಕ್ಕಳ ಜೊತೆಗೆ ವಾಸವಿದ್ರಂತೆ ದಂಪತಿ. ಆದರೆ ಪತ್ನಿ ಮೇಲೆ ಅನುಮಾನ ಪಡ್ತಾ ಇದ್ದಂತೆ ಬಾಲಮುರುಗನ್. ಈ ಬಾಲಮುರುಗನ್ಗೆ ಹೆಂಡತಿ ಮೇಲೆ ಅನುಮಾನ. ಇಬ್ಬರ ನಡುವೆ ಇದೇ ಕಾರಣಕ್ಕೆ ವೈಮನಸ್ಸಾಗ್ತಿತ್ತಂತೆ, ಜಗಳ ಆಗ್ತಾನೆ ಇರ್ತಿತ್ತಂತೆ. ಈ ಹಿನ್ನೆಲೆ 2024ರಲ್ಲಿ ದೂರನೂ ಆಗಿದ್ರು ಇಬ್ರು. ಡಿವೋರ್ಸ್ ಅನ್ನ ಕೇಳಿದ್ರಂತೆ ಪತ್ನಿ. ಬಾಲಮುರುಗನ್ ಒಪ್ಪಿರ್ಲಿಲ್ಲ ಅಂತ, ಇಲ್ಲ ನಾನು ಡಿವೋರ್ಸ್ ಕೊಡಲ್ಲ ಅಂತ ಹೇಳಿದ್ರಂತೆ. 6 ತಿಂಗಳ ಹಿಂದೆ KP ಅಗ್ರಹಾರಕ್ಕೆ ಶಿಫ್ಟ್ ಆಗಿದ್ರಂತೆ ಪತ್ನಿ ಮಕ್ಕಳು. ಆದರೆ ಪತ್ನಿ ಮಕ್ಕಳು ಎಲ್ಲಿದ್ದಾರೆ ಅಂತ ಪತಿಗೆ ಗೊತ್ತಿರಲಿಲ್ಲ ಅಂತ. ಹುಡುಕಾಡಿದ್ದಾರೆ, ಎಲ್ಲಿದ್ದಾರೆ ಏನು ಎತ್ತ ಅಂತ ಅವ್ರ ಬಗ್ಗೆ ಯಾವುದೇ ಮಾಹಿತಿ ಸಿಕ್ಕಿರಲಿಲ್ಲ. ವಾರದ ಹಿಂದೆ ಪತಿ ಬಾಲಮುರುಗನ್ಗೆ ಡಿವೋರ್ಸ್ ನೋಟಿಸನ್ನು ಕಳಿಸಲಾಗಿತ್ತು. ನಿನ್ನೆ ಕೋರ್ಟ್ ಕೇಸ್ ಮುಗಿಸ್ಕೊಂಡು ಬರುವಾಗ ಈ ಗಲಾಟೆ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದು ಈ ಹಿಂದೆನೇ ಗಂಡ ಹೆಂಡತಿ ದೂರ ಆಗಿದ್ರು. ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಬೇರೆ ಕಡೆ ಹೋಗಿ ಮನೆನೂ ಮಾಡ್ಕೊಂಡಿದ್ರು. ಅನುಮಾನ ಅಂತೆ, ತನ್ನ ಹೆಂಡತಿ ಮೇಲೆ ಅನುಮಾನ ಪಡ್ಕೊಂಡು ಗಲಾಟೆ ಆಗ್ತಾ ಇದೆ. ತಮಿಳುನಾಡಿನ ಸೇಲಂ ಮೂಲದ ಬಾಲಮುರುಗನ್ ಭುವನೇಶ್ವರಿ ಸಾಫ್ಟ್ವೇರ್ ಕಂಪನಿಯಲ್ಲಿ ಕೆಲಸ ಮಾಡಿ ಬಿಟ್ಟಿದ್ದ ಬಾಲಮುರುಗನ್ ಬ್ಯಾಂಕ್ ಉದ್ಯೋಗಿ ಆಗಿದ್ದ ಪತ್ನಿ ಭುವನೇಶ್ವರಿ. ಪತ್ನಿ ಕೈ ತಲೆಗೆ 5 ಬಾರಿ ಫೈರಿಂಗ್ ಮಾಡಿರೋದು ಬಾಲಮುರುಗನ್. ಗುಂಡು ಹಾರಿಸಿ ಪತ್ನಿ ಹತ್ಯೆಗೈದು ಪೊಲೀಸ್ ಠಾಣೆಗೆ ಸರೆಂಡರ್ ಆಗಿರೋದು. ಅವರೇ ಬಂದು ಸರೆಂಡರ್ ಆಗಿರೋದು, ನನ್ನ ಹೆಂಡತಿ ನನ್ನ ಕೊಂದಿದ್ದೀನಿ ಅಂತ. ಇಬ್ರು ವೆಲ್ ಎಜುಕೇಟೆಡ್, ಕೂತು ಮಾತನಾಡಿ ಬಗೆಹರಿಸ್ಕೊಳ್ಬೋದಿತ್ತು, ಅಥವಾ ಲೀಗಲ್ ಆಗಿ ಬಗೆಹರಿಸ್ಕೊಂಡು ಬಿಟ್ಬಿಡ್ಬೋದಿತ್ತು. ಒಬ್ಬರು ಸಾಫ್ಟ್ವೇರು, ಇನ್ನೊಬ್ಬರು ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದವ್ರು. ಅದು ಯಾಕೆ ಈ ಹಂತಕ್ಕೆ ಹೋದ್ರು ಅಂತ ನೋಡಿದ್ರೆ ವೈಮನಸ್ಸು. ಕೊನೆಗೆ ಇವರು ಪತ್ನಿ ತಲೆಗೆ ಕೈಗೆ ಗುಂಡು ಹಾರಿಸಿ ಹತ್ಯೆಗೈದು ಇವರೇ ಬಂದು ಸರೆಂಡರ್ ಆಗಿರೋದು. ನಾನು ನನ್ನ ಹೆಂಡತಿನ ಮರ್ಡರ್ ಮಾಡಿದ್ದೀನಿ ಅಂತ, ಫೈರಿಂಗ್ ಮಾಡಿದ್ದೀನಿ ಅಂತ. ಸದ್ಯ ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆಯನ್ನು ಮಾಡಲಾಗ್ತಾ ಇದೆ. ಏನು ಸಮಸ್ಯೆ ಆಗಿತ್ತು, ಏನು ಗೆತ್ತ, ಈ ವೈಮನಸ್ಸೆ ಕಾರಣನ ಈ ಮರ್ಡರ್ಗೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗುತ್ತೆ.